ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ನಾಗರಬಾವಿ BDA ಸೈಟ್ನಲ್ಲಿ ಕಟ್ಟಿರೋ ಒಂದು ಡೂಪ್ಲೆಕ್ಸ್ ಹೌಸ್ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ 30x35 1050 ಸ್ಕ್ವೇರ್ ಫೀಟ್ ವೆಸ್ಟ್ ಫೇಸಿಂಗ್ ಸೈಟ್ನಲ್ಲಿ ಕಟ್ಟಿರುವಂಥದ್ದು. ಮನೆ ಮುಂದೆ ನಿಮಗೆ 40 ಫೀಟ್ ವೈಡ್ ಟಾರ್ ರೋಡ್ ಇದೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಮೊದಲು ಎಲಿವೇಶನ್ ಹೇಗಿದೆ ಅಂತ ನೋಡ್ಬೋದು. ಪೂರ್ತಿ ಬಿಲ್ಡಿಂಗ್ ನಿಮಗೆ ಟೆಕ್ಸ್ಚರ್ ಪೇಂಟ್ನಲ್ಲಿ ಎಲಿವೇಶನ್ ಮಾಡಿರುವಂಥದ್ದು. ಸ್ಟೇರ್ ಕೇಸ್ ವಾಲ್ ಪೂರ್ತಿ ನಿಮಗೆ ಗ್ಲಾಸ್ ಕೊಟ್ಟಿರುವಂಥದ್ದು. ಗ್ರೌಂಡ್ ಫ್ಲೋರ್ನ ಪಾರ್ಕಿಂಗ್ ಗೇಟ್ ಬಂದು ನಿಮಗೆ ಪ್ರೊಫೈಲ್ ಶೀಟ್ಸ್ ಹಾಗೆ MS ಟ್ಯೂಬ್ಸ್ ಮತ್ತು MS CNC ಕಟಿಂಗ್ ಶೀಟ್ ಯೂಸ್ ಮಾಡಿರುವಂಥ ಗೇಟ್ ಸಿಗುತ್ತೆ. ಗ್ರೌಂಡ್ ಫ್ಲೋರ್ನಲ್ಲಿ ನಿಮಗೆ ಪಾರ್ಕಿಂಗ್ ಏರಿಯಾ ಹಾಗೆ ಒಂದು ಸಿಂಗಲ್ ರೂಮ್ ಸಿಗುವಂಥದ್ದು, ಸರ್ವೆಂಟ್ ರೂಮ್. ಈ ಕಡೆ ನಿಮಗೆ ಎಲೆಕ್ಟ್ರಿಕ್ ಬೋರ್ಡ್ ಇಲ್ಲಿ ಬರುವಂಥದ್ದು, ಇನ್ನು ವರ್ಕ್ ಫಿನಿಶ್ ಆಗಿಲ್ಲ. ಈ ಕಡೆ ನಿಮಗೊಂದು ಸರ್ವೆಂಟ್ ರೂಮ್ ಬರುತ್ತೆ, ಹಾಗೆ ಇಲ್ಲಿ ಲಿಫ್ಟ್ ಏರಿಯಾ ಬರುವಂಥದ್ದು. ಗ್ರೌಂಡ್ ಫ್ಲೋರ್ನಿಂದ ಟಾಪ್ ಫ್ಲೋರ್ವರೆಗೂ ನಿಮಗೆ ಲಿಫ್ಟ್ ಪ್ರಾವಿಷನ್ ಸಿಗುತ್ತೆ. ಇಲ್ಲಿ ನಮಗೆ ಎಕ್ಸ್ಟೀರಿಯರ್ ಸ್ಟೇರ್ಸ್ ಕೊಟ್ಟಿರುವಂಥದ್ದು. ಸ್ಟೇರ್ಸ್ ಅಲ್ಲಿ ಒಂದು ಲೆದರ್ ಫಿನಿಶ್ ಆಂಟಿಸ್ಕಿಡ್ ಗ್ರಾನೈಟ್ ಹಾಕಿದ್ದಾರೆ. ರೈಲಿಂಗ್ಸ್ ಅಲ್ಲಿ SS ಟ್ಯೂಬ್ ಹಾಗೆ ಟಫ್ ಅಂಡ್ ಗ್ಲಾಸ್ ಹಾಕಿರುವಂಥದ್ದು. ಇಲ್ಲಿ ನಮ್ಮ ಮೇಲೆ ಬಂದರೆ ಫಸ್ಟ್ ಫ್ಲೋರ್ನಲ್ಲಿ ನಮಗೆ ಮೈನ್ ಡೋರ್ ಎಂಟ್ರೆನ್ಸ್ ಡೋರ್ ಸಿಗುವಂಥದ್ದು. ಇಲ್ಲಿ ಕೂಡ ನಿಮಗೆ ರೈಲಿಂಗ್ಸ್ ಬರುತ್ತೆ, SS ಟ್ಯೂಬ್ ಆಗಿ ಟಫ್ ಅಂಡ್ ಗ್ಲಾಸ್ ರೈಲಿಂಗ್ಸ್ ಬರುವಂಥದ್ದು. ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ, ನೋಡ್ಬೋದು. ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಇದೊಂದು ಮೈನ್ ಡೋರ್ ಬರುತ್ತೆ. ಮೈನ್ ಡೋರ್ನಲ್ಲಿ ನಿಮಗೆ ಟೀಕುಡ್ ಯೂಸ್ ಮಾಡಿರುವಂಥ ಸಿಂಪಲ್ ಡಿಸೈನ್ನ ಒಂದು ಮೈನ್ ಡೋರ್ ಸಿಗುತ್ತೆ. ಇಲ್ಲಿ ನಾವು ಒಳಗೆ ಎಂಟ್ರಿ ಆದ ತಕ್ಷಣ ಮೊದಲು ನಮಗೆ ಲಿವಿಂಗ್ ಏರಿಯಾ ಸಿಗುವಂಥದ್ದು, ನೋಡ್ಬೋದು. ಈ ಕಡೆ ಲಿಫ್ಟ್ ಏರಿಯಾ ಸಿಗುತ್ತೆ ಲಿವಿಂಗ್ನಲ್ಲಿ. ಇಲ್ಲಿ ವಾಶ್ರೂಮ್ಗೆ ಹೋಗೋದಕ್ಕೆ ಸ್ಲೈಡಿಂಗ್ ಡೋರ್ ಕೊಟ್ಟಿರುವಂಥದ್ದು, ಪ್ರೊಫೈಲ್ಸ್ ಯೂಸ್ ಮಾಡಿದ್ದಾರೆ. ಈ ಕಡೆ ಮೈನ್ ಡೋರ್ ವಾಲ್ನಲ್ಲಿ TV ಕ್ಯಾಬಿನೆಟ್ ಮಾಡಿರುವಂಥದ್ದು. ಇಲ್ಲೂ ಕೂಡ ನೋಡ್ಬೋದು ರಾಫ್ಟರ್ ಶೀಟ್ ಹಾಗೆ ಲ್ಯಾಮಿನೇಟ್ ಯೂಸ್ ಮಾಡಿರುವಂಥ TV ಕ್ಯಾಬಿನೆಟ್ ಸಿಗುತ್ತೆ. ಕೆಳಗಡೆ ಅಲ್ಯೂಮಿನಿಯಂ ಪ್ರೊಫೈಲ್ ಹಾಗೆ ಗ್ಲಾಸ್ ಯೂಸ್ ಮಾಡಿ ಡೋರ್ ಮಾಡಿದ್ದಾರೆ ಕೆಳಗಡೆ ಬಾಕ್ಸ್ನಲ್ಲಿ. ಮೇಲೆ ನೋಡೋದಾದ್ರೆ ನಿಮಗೆ ಪೂರ್ತಿ ಲಾಸ್ಟ್ ಹೆಡ್ ರೂಮ್ವರೆಗೂ ನಿಮಗೆ ಓಪನ್ ಸಿಗುತ್ತೆ ಇಲ್ಲಿ ಲಿವಿಂಗ್ನಲ್ಲಿ. ಸನ್ಲೈಟ್ ಚೆನ್ನಾಗಿರೋವಂಥದ್ದು. ಇನ್ನು ಸೀಲಿಂಗಲ್ಲಿ ನೋಡೋದಾದ್ರೆ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯಂಟ್ ಲೈಟಿಂಗ್ ಕೊಟ್ಟಿರುವಂಥದ್ದು. ಇಲ್ಲಿ ನಿಮಗೆಲ್ಲ ಪೂರ್ತಿ ಸನ್ಬೋರ್ಡ್ CNC ಕಟಿಂಗ್ ಸನ್ಬೋರ್ಡ್ ಶೀಟ್ ಬರುವಂಥದ್ದು, ನೋಡ್ಬೋದು. ಇದು ಒಂದು ನಿಮಗೆ ಮೇಲೆ ಸೀಲಿಂಗ್ ಅಲ್ಲಿ ಬರುವಂಥದ್ದು, ಇಲ್ಲಿ ಲೈಟ್ಸ್ ಹಾಕಿರೋ ಹತ್ರ ಬರುವಂಥದ್ದು. ಇನ್ನು ಈ ಕಡೆ ನಮಗೆ ಕಿಚನ್ ಡೈನಿಂಗ್ ಹಾಗೆ ಪೂಜಾ ರೂಮ್ಗೆ ಹೋಗೋದಕ್ಕೆ ಆರ್ಚ್ ಮಾಡಿರುವಂಥದ್ದು, ಲ್ಯಾಮಿನೇಟ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಟಿಲ್ಟ್ ಆಗೋ ಥರದ್ದೊಂದು ಪಾರ್ಟಿಷನ್ ಮಾಡಿದ್ದಾರೆ, ನೋಡ್ಬೋದು ನೀವು. ಟರ್ನ್ ಆಗುತ್ತೆ, ಇದು ಪೂರ್ತಿ ಟರ್ನ್ ಆಗುವಂಥದ್ದು. ಟೀಕುಡ್ ಹಾಗೆ MDF ಶೀಟ್ ಯೂಸ್ ಮಾಡಿರುವಂಥದ್ದು. ಇದರಲ್ಲಿ ಇನ್ನು ಪೇಂಟಿಂಗ್ ಆಗಿಲ್ಲ, ಅದು ಡಿಕೋ ಪೇಂಟಿಂಗ್ ಆಗುತ್ತೆ. ಇನ್ನು ಫ್ಲೋರಿಂಗಲ್ಲಿ ನೋಡೋದಾದ್ರೆ ನಿಮಗೆ ಲಿವಿಂಗ್ ಕಿಚನ್ನಲ್ಲಿ, ಲಿವಿಂಗ್ ಮತ್ತು ಡೈನಿಂಗ್ನಲ್ಲಿ ಒಂದು ಮಾರ್ಬಲ್, ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿರುವಂಥದ್ದು. ಇಲ್ಲೊಂದು 4 ಶೇಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಇದು ಪೂರ್ತಿ ಡೈನಿಂಗ್ ಏರಿಯಾ ಬರುವಂಥದ್ದು. ಇಲ್ಲಿ ಡೈನಿಂಗ್ ಏರಿಯಾ ರೈಟ್ ಸೈಡ್ಗೆ ನಮಗೆ ಕಿಚನ್ ಏರಿಯಾ ಬರುತ್ತೆ. ಇಲ್ಲಿ ಕ್ರಾಕರಿ ಯೂನಿಟ್ ಮಾಡಿದ್ದಾರೆ. ಇಲ್ಲಿ ಒಳಗಡೆ ಎಂಟ್ರಿ ಆದ್ರೆ ನಮಗೆ ಕಿಚನ್ ಏರಿಯಾ ಬರುವಂಥದ್ದು. ಕಿಚನ್ ಬಾಟಮ್ ಕ್ಯಾಬಿನೆಟ್ಸ್ ಅಲ್ಲಿ 6 ಟ್ಯಾಂಡಮ್ ಬಾಕ್ಸ್ ಆಗಿ ಒಂದು ಪುಲ್ಔಟ್ ಮಾಡಿದ್ದಾರೆ. ಇಲ್ಲಿ ಒಂದು ಡಬಲ್ ಸಿಂಕ್ ಸಿಗುತ್ತೆ, ಕ್ಯಾರಿಸಿಲ್ ಬ್ರ್ಯಾಂಡ್ ಯೂಸ್ ಮಾಡಿರುವಂಥದ್ದು. ಹಾಗೆ ಸ್ಲ್ಯಾಬ್ನಲ್ಲಿ ಒಂದು ಆರ್ಟಿಫಿಷಿಯಲ್ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು, AGL. ವಾಲ್ನಲ್ಲಿ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿ ಒಂದು 2 ಶೇಟರ್ನ ಟೀಕುಡ್ ವಿಂಡೋ ಕೊಟ್ಟಿದ್ದಾರೆ ಕಿಚನಲ್ಲಿ. ಈ ಕಡೆ ಕೂಡ ಪಾರ್ಟಿಷನ್ ಸಿಗುತ್ತೆ. ಇಲ್ಲಿ ಅವನ್ ಹಾಗೆ ಫ್ರಿಜ್ಗೆ ಇಲ್ಲಿ ಓಪನ್ ಸ್ಪೇಸ್ ಕೊಟ್ಟಿದ್ದಾರೆ. ಮಿಕ್ಸಿ ಓವನ್ ಎಲ್ಲ ಇಟ್ಕೊಳ್ಳೋದಕ್ಕೆ ಇಲ್ಲಿ ಸ್ಪೇಸ್ ಸಿಗುವಂಥದ್ದು. ಸ್ಟೋರೇಜ್ ಕೂಡ ಸ್ಪೇಸ್ ಸಿಗುತ್ತೆ. ಇಲ್ಲೇ ಯುಟಿಲಿಟಿ ಸ್ಪೇಸ್ ಕೂಡ ಸಿಗುವಂಥದ್ದು, ನೋಡ್ಬೋದು ನಿಮಗೆ. ಕಿಚನ್ ಯುಟಿಲಿಟಿ ಸ್ಪೇಸ್ ಸಿಗುತ್ತೆ. ಇಲ್ಲಿ MS ಗ್ರಿಲ್ಲಿಂದ ಕವರ್ ಮಾಡಿರುವಂಥದ್ದು, ಹಾಗೆ UPVC ಸ್ಲೈಡಿಂಗ್ ವಿಂಡೋ ಕೊಟ್ಟಿದ್ದಾರೆ. ವಾಲ್ನಲ್ಲಿ 4.5 ಫೀಟ್ ಹೈಟ್ ನಿಮಗೆ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಈ ಕಡೆ ಕೂಡ ಸೆಟ್ ಬ್ಯಾಕ್ ಇರುವಂಥದ್ದು. ಸೆಟ್ ಬ್ಯಾಕ್ನಲ್ಲಿ ಸ್ಪೇಸ್ ಕೊಟ್ಟಿದ್ದಾರೆ ನಿಮಗೆ ಐಟಮ್ಸ್ ಏನಾರು ಇಡೋದಕ್ಕೆ. ಅಲ್ಲಿ ಗೇಟ್ ಕೂಡ ಕೊಟ್ಟಿರುವಂಥದ್ದು ಒಂದು.
ಇನ್ನು ಡೈನಿಂಗ್ನ ಈ ಕಡೆ ನಮಗೆ ಪೂಜಾ ರೂಮ್ ಬರುತ್ತೆ. ಇನ್ನು ಇದು ವರ್ಕ್ ಕಂಪ್ಲೀಟ್ ಆಗಿಲ್ಲ ಪೂಜಾ ರೂಮ್ದು. ನೋಡ್ಬೋದು ಸ್ಲ್ಯಾಬ್ಸ್ ಮಾತ್ರ ಮಾಡಿರುವಂಥದ್ದು. ಇಲ್ಲೂ ಕೂಡ ಒಂದು ಸಿಂಗಲ್ ಶಟರ್ ವಿಂಡೋ ಸಿಗೋವಂಥದ್ದು. ಹಾಗೆ ನಿಮಗೆ ಈ ಫ್ಲೋರ್ನಲ್ಲೇ ಒಂದು ರೂಮ್ ಕೂಡ ಸಿಗುತ್ತೆ, ಪೇರೆಂಟ್ ರೂಮ್. ಇದು ಕೂಡ ಸ್ಪೇಷಿಯಸ್ ಆಗಿದೆ ನೋಡ್ಬೋದು. ಮಾಸ್ಟರ್ ಬೆಡ್ರೂಮ್ ಸೈಜ್ ರೂಮ್ ಸಿಗೋವಂಥದ್ದು. ಇಲ್ಲಿ ಫ್ಲೋರಿಂಗ್ನಲ್ಲಿ ಬಂದು 2x4 ಮಾರ್ಬಲ್ ಫಿನಿಶಿಂಗ್ ವೆಟಿಫೈಡ್ ಟೈಲ್ ಹಾಕಿದ್ದಾರೆ. ವೆಸ್ಟ್ ಫೇಸಿಂಗ್ ವಾಲ್ನಲ್ಲಿ ನಿಮಗೆ ದೊಡ್ಡದಾದಂಥ ವಿಂಡೋ ಸಿಗುತ್ತೆ, 4 ಶಟರ್ ಸಿಗುತ್ತೆ, ಸೆಂಟರ್ನಲ್ಲಿ ಫಿಕ್ಸೆಡ್ ಮಾಡಿದ್ದಾರೆ. ಇಲ್ಲಿ ವಾಕಿನ್ ವಾರ್ಡ್ರೋಬ್ ಕೊಟ್ಟಿರುವಂಥದ್ದು ನೋಡ್ಬೋದು. 2 ಡೋರ್ ಸ್ಲೈಡಿಂಗ್ ಬರುತ್ತೆ. ಈ ಕಡೆ ವಾಕಿನ್ ವಾರ್ಡ್ರೋಬಲ್ಲಿ ಮೇಲೆ ಲಾಫ್ಟ್ ಬರುತ್ತೆ. ಈ ಕಡೆ 2 ಡೋರ್ ಓಪನ್ ಟೈಪ್ ಡೋರ್ ವಾರ್ಡ್ರೋಬ್ ಸಿಗೋವಂಥದ್ದು. ಇಲ್ಲೂ ಕೂಡ ಲಾಫ್ಟ್ ಸಿಗುತ್ತೆ. ಈ ಕಡೆ ಕೂಡ ಮೇಲೆ ಸ್ಟೋರೇಜ್ ಸ್ಪೇಸ್ ಸಿಗೋವಂಥದ್ದು. ಇನ್ನು ಅಟ್ಯಾಚ್ ಬಾತ್ರೂಮ್ ನೋಡೋದಾದ್ರೆ ನೀವು ಫ್ಲೋರಿಂಗ್ನಲ್ಲಿ ಟೈಲ್ ಹಾಕಿದ್ದಾರೆ. ವಾಲ್ನಲ್ಲಿ ಬಂದು 2x4 ವೆಟ್ರಿಫೈಡ್ ಮಾರ್ಬಲ್ ಫಿನಿಶಿಂಗ್ ಟೈಲ್ ಹಾಕಿರುವಂಥದ್ದು. ಫ್ಲೋರಿಂಗ್ನಲ್ಲಿ ಆಂಟಿ ಸ್ಕಿಡ್ ಟೈಲ್ ಹಾಕಿದ್ದಾರೆ. ಪೂರ್ತಿ ರೂಫ್ ಹೈಟರ್ ಟೈಲಿಂಗ್ ಮಾಡಿದ್ದಾರೆ. ಹಾಗೆ POP ಕೂಡ ಮಾಡಿರುವಂಥದ್ದು. ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಬಾತ್ರೂಮಲ್ಲಿ ಕೂಡ ವುಡನ್ ವಿಂಡೋ ಸಿಗುತ್ತೆ. ಪಾರ್ಟಿಷನ್ ಮಾಡಿದ್ದಾರೆ. ಇಲ್ಲಿ ಕಮೋಡ್ ಬರುವಂಥದ್ದು. ಈ ಕಡೆ ಸ್ಪೌಟ್ ಹಾಗೆ ಕೆಳಗಡೆ ಒಂದು ವಾಶ್ ಬೇಸನ್ಗೆ ಪ್ರೊವಿಷನ್ ಕೊಟ್ಟಿರುವಂಥದ್ದು. ಕೌಂಟರ್ ಟಾಪ್ ವಾಶ್ ಬೇಸನ್ ಬರುತ್ತೆ. ಇಲ್ಲಿ ಶವರ್ ಏರಿಯಾ ಬರುವಂಥದ್ದು. ಇಲ್ಲಿ ನೋಡ್ಬೋದು ಎಲ್ಲ ಜಾಗ್ವಾರ್ನ ಫಿಟ್ಟಿಂಗ್ಸ್ ಹಾಕಿದ್ದಾರೆ. ಕಮೋಡ್ ಹಾಗೆ ಇದು ಬಂದು ಎಲ್ಲ ಜಾಗ್ವಾರ್ನ ಹಾಕಿರುವಂಥದ್ದು. ನೋಡ್ಬೋದು ನಿಮಗೆ ಸ್ಲೈಡಿಂಗ್ ಡೋರ್ ಇದೆ. ಇದು ಕಾಮನ್. ಹಾಗೆ ಈ ರೂಮ್ನ ಅಟ್ಯಾಚ್ ಬಂದು ಸೇಮ್ ಮಾಡಿರುವಂಥದ್ದು, ಒಂದೇ ಕೊಟ್ಟಿರುವಂಥದ್ದು. ಇಲ್ಲಿ 2 ಕಡೆಯಿಂದ ಡೋರ್ ಕೊಟ್ಟಿದ್ದಾರೆ. ಇದಕ್ಕೆ ಇಲ್ಲಿ ಡೋರ್ ಬರುತ್ತೆ ನೋಡ್ಬೋದು, ಸ್ಲೈಡಿಂಗ್ ಡೋರ್ ಬರುವಂಥದ್ದು. ಇನ್ನು TV ಕ್ಯಾಬಿನೆಟ್ ಪಕ್ಕದಲ್ಲಿ ನಮಗೆ ಇಂಟೀರಿಯರ್ ಸ್ಟೇರ್ಸ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಕೂಡ ಸ್ಟೇರ್ಸಲ್ಲಿ ಬಂದು ಗ್ರನೇಟ್ ಹಾಕಿದ್ದಾರೆ. ರೈಸರ್ನಲ್ಲಿ ಟೈಲ್ ಯೂಸ್ ಮಾಡಿರುವಂಥದ್ದು, ಬ್ಲ್ಯಾಕ್ ಗ್ರನೇಟ್ ಹಾಕಿದ್ದಾರೆ. ರೈಲಿಂಗ್ಸ್ ಬಂದು ಟೀಕ್ವುಡ್ ಹಾಗೆ ಟಫ್ ಆನ್ ಗ್ಲಾಸ್ ಯೂಸ್ ಮಾಡಿರುವಂಥ ರೈಲಿಂಗ್ ಸಿಗುತ್ತೆ. ಈ ಫ್ಲೋರ್ನಲ್ಲಿ ನಮಗೆ 2 ರೂಮ್ಗಳು ಸಿಗುತ್ತೆ. ಮತ್ತು ಇಲ್ಲಿ ಮೇಲೆ ಬಂದರೆ ಇಲ್ಲಿ ಓಪನ್ ಸಿಗುತ್ತೆ, ಕೆಳಗಡೆ ಲಿವಿಂಗ್ ಸಿಗುವಂಥದ್ದು. ಕಾರ್ನರಲ್ಲಿ ಲಿಫ್ಟ್ ಏರಿಯಾ ಸಿಗುತ್ತೆ. ಈ ಕಡೆ ಮಾಸ್ಟರ್ ಬೆಡ್ರೂಮ್ ಬರುವಂಥದ್ದು. ಸೇಮ್ ಕೆಳಗಡೆ ಹಾಗೇನೆ ಸೇಮ್ ಸೈಜ್ನ ರೂಮ್ ಸಿಗುತ್ತೆ. ಸೇಮ್ ವಿಂಡೋ ಮಾಡಿದ್ದಾರೆ. ಇಲ್ಲಿ ಫ್ಲೋರಿಂಗ್ ಇನ್ನೂ ಆಗಿಲ್ಲ. ಇದು ಬಂದು ವುಡನ್ ಫ್ಲೋರಿಂಗ್ ಬರುವಂಥದ್ದು. ಹಾಗೆ ಇಲ್ಲೂ ಕೂಡ ಸೇಮ್ ಕೆಳಗಿನ ಹಾಗೇನೆ ವಾಕಿನ್ ವಾರ್ಡ್ರೋಬ್ ಸಿಗುತ್ತೆ ನೋಡ್ಬೋದು. ಇಲ್ಲಿ ಟೈಲ್ ಹಾಕಿದ್ದಾರೆ ವಾಕಿನ್ ವಾರ್ಡ್ರೋಬಲ್ಲಿ, ಫ್ಲೋರಿಂಗ್ನಲ್ಲಿ. ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿದ್ದಾರೆ ವಾಕಿನ್ ವಾರ್ಡ್ರೋಬಲ್ಲಿ. ಒಂದು ಸೈಡ್ನಲ್ಲಿ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಆ ಕಡೆ ಕಾರ್ನರ್ಲಿ ಮೇಲೆ ಪೂರ್ತಿ ಲಾಫ್ಟ್ ಮಾಡಿರೋಂಥದ್ದು. ಇಲ್ಲಿ ಬಂದು 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುತ್ತೆ. ಅಲ್ಯೂಮಿನಿಯಂ ಪ್ರೊಫೈಲ್ ಆಗಿ ಗ್ಲಾಸ್ ಯೂಸ್ ಮಾಡಿರುವಂಥದ್ದು ವಾರ್ಡ್ರೋಬ್ ಡೋರ್ನಲ್ಲಿ. ಈ ಕಡೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಇಲ್ಲಿ ಬಂದು ಶವರ್ ಏರಿಯಾ, ಕಮೋಡ್ ಬರುವಂಥದ್ದು. ಸಾರಿ, ಇಲ್ಲಿ ಬಂದು ನಿಮಗೆ ವಾಶ್ ಬೇಸನ್ ಬರುತ್ತೆ, ಕೌಂಟರ್ ಟಾಪ್ ವಾಶ್ ಬೇಸನ್. ಈ ಕಡೆ ಕಮೋಡ್ ಬರುತ್ತೆ, ಇಲ್ಲಿ ಜಾಗ್ವಾರ್ನ ಕಮೋಡ್. ಇಲ್ಲಿ ಶವರ್ ಏರಿಯಾ ಕೊಟ್ಟಿರುವಂಥದ್ದು. ವುಡನ್ ಟೈಲ್ ಯೂಸ್ ಮಾಡಿದ್ದಾರೆ, ವುಡನ್ ಸ್ಟ್ರಿಪ್ ಟೈಲ್ ಹಾಕಿರುವಂಥದ್ದು ಇಲ್ಲಿ. ಹಾಗೆ ಗ್ಲಾಸ್ ಪಾರ್ಟಿಷನ್ ಕೂಡ ಸಿಗುತ್ತೆ ನಿಮಗೆ. ಡ್ರೈ ಏರಿಯಾ, ವೆಟ್ ಏರಿಯಾಗೆ ಗ್ಲಾಸ್ ಪಾರ್ಟಿಷನ್ ಮಾಡಿದ್ದಾರೆ. ಟಫ್ ಆನ್ ಗ್ಲಾಸ್ ಯೂಸ್ ಮಾಡಿರುವಂಥದ್ದು ಪಾರ್ಟಿಷನ್ನಲ್ಲಿ. ಇನ್ನು ರೂಮ್ನ ಸೀಲಿಂಗ್ ನೋಡೋದಾದ್ರೆ ನೀವು POP ಇಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ಸ್ ಕೊಟ್ಟಿರುವಂಥದ್ದು ಇಲ್ಲಿ. ಈ ಫ್ಲೋರ್ನಲ್ಲಿ ಮತ್ತೊಂದು ರೂಮ್ ಸಿಗುತ್ತೆ ನಿಮಗೆ. ಎಲ್ಲ ವಿನಿಯರ್ ಡೋರ್ಸ್ ಯೂಸ್ ಮಾಡಿರುವಂಥದ್ದು ನೋಡ್ಬೋದು ನೀವು. ಇದು ಬಂದು ಕಿಡ್ಸ್ ರೂಮ್ ಬರುವಂಥದ್ದು. ಇಲ್ಲಿ ಒಂದು 2 4 ಶಟರ್ನ ಟೀಕ್ವುಡ್ ವಿಂಡೋ ಸಿಗುತ್ತೆ. ನಾರ್ತ್ ಈಸ್ಟ್ ಕಾರ್ನರ್ಲಿ ಸ್ಟಡಿ ಟೇಬಲ್ ಆಗಿ ಬುಕ್ ರ್ಯಾಕ್ ಕೊಟ್ಟಿದ್ದಾರೆ, ಲ್ಯಾಮಿನೇಟ್ಸ್ ಯೂಸ್ ಮಾಡಿರುವಂಥದ್ದು. ಈ ಕಡೆ ನಮಗೆ ಕಾಟ್ಗೆ ಪ್ರೊವಿಷನ್ ವಾಲ್ ಸಿಗುವಂಥದ್ದು, ಓಪನ್ ವಾಲ್. ಮೇಲೆ ಸೀಲಿಂಗಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಈ ರೂಮಲ್ಲಿ ಕೂಡ ನಮಗೆ ವಾಕಿನ್ ವಾರ್ಡ್ರೋಬ್ ಸಿಗುತ್ತೆ ನೋಡ್ಬೋದು. ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಬರುವಂಥದ್ದು ಸ್ಟಾರ್ಟಿಂಗ್ನಲ್ಲಿ. ಈ ಕಡೆ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಬರುತ್ತೆ ನೋಡ್ಬೋದು. ಅಲ್ಯೂಮಿನಿಯಂ ಪ್ರೊಫೈಲ್ ಆಗಿ ಗ್ಲಾಸ್ ಯೂಸ್ ಮಾಡಿರೋಂಥ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುತ್ತೆ. ಅದ್ರ ಮೇಲೆ ಲಾಕ್ ಸಿಗುವಂಥದ್ದು. ಹೀಗೆ ಇಲ್ಲಿ ಕೂಡ ನಮಗೆ ಬಾಲ್ಕನಿ ಟೈಪ್ ಕೊಟ್ಟಿದ್ದಾರೆ. ಇದು ವಾಶ್ ಬೇಸನ್ ಹಾಗೆ ವಾಷಿಂಗ್ ಮಿಷಿನ್ ಎರಡೂ ಇಡೋದಕ್ಕೆ ಪ್ರೊವಿಷನ್ ಕೊಟ್ಟಿರುವಂಥದ್ದು. ಇಲ್ಲೊಂದು
ವಾಶ್ ಬೇಸನ್ ಇಟ್ಕೊಳ್ಳೋದಕ್ಕೂ ಪ್ರೊವಿಷನ್ ಮಾಡಿದ್ದಾರೆ, ಬೇಕಂದ್ರೆ ಯೂಸ್ ಮಾಡ್ಕೋಬೋದು. ಯುಟಿಲಿಟಿ ಟೈಪಲ್ಲೇ ಮಾಡಿರೋಂಥದ್ದು. ಸೇಮ್ ಗ್ರಿಲ್ ಹಾಕಿ ಕವರ್ ಮಾಡಿದ್ದಾರೆ. ಸ್ಲೈಡಿಂಗ್ ವಿಂಡೋ ಕೊಟ್ಟಿರುವಂಥದ್ದು ಇಲ್ಲಿ. ಹಾಗೆ ವಾರ್ಡ್ರೋಬ್ ಆಪೋಸಿಟಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. ಇಲ್ಲಿ ಒಂದು ವಾಶ್ ಬೇಸನ್ ಬರುವಂಥದ್ದು, ಕಮೋಡ್ ಇಲ್ಲಿ ಬರುತ್ತೆ. ಈ ಕಡೆ ಶವರ್ ಏರಿಯಾ ಬರುವಂಥದ್ದು ಇಲ್ಲಿ. ಇನ್ನು ಇಲ್ಲಿಂದ ಮತ್ತೆ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ ಸೇಮ್ ಸ್ಟೇರ್ ಕೇಸಲ್ಲಿ ಸೇಮ್ ಟೀಕುಡ್ ಹಾಗೆ ಟಫಾನ್ ಗ್ಲಾಸ್ ಯೂಸ್ ಮಾಡಿರೋಂಥ ರೈಲಿಂಗ್ ಸಿಗುವಂಥದ್ದು. ಸ್ಟೇರ್ ಕೇಸ್ ವಾಲ್ ಪೂರ್ತಿ ನಿಮಗೆ ಗ್ಲಾಸ್ ಹಾಕಿದ್ದಾರೆ ನೋಡ್ಬೋದು. ಮೇಲೆ ಬಂದರೆ ನಮಗೆ ಥರ್ಡ್ ಫ್ಲೋರ್ನಲ್ಲಿ ಲಿಫ್ಟ್ ಏರಿಯಾ ಎಂಡ್ ಆಗುವಂಥದ್ದು. ಇಲ್ಲಿಗೆ ಲಿಫ್ಟ್ ಏರಿಯಾ ಕಂಪ್ಲೀಟ್ ಆಗುತ್ತೆ. ಇದು ಬಂದು ಓಪನ್ ಏರಿಯಾ ಸಿಗುವಂಥದ್ದು. ಹೆಡ್ರೂಮ್ ಓಪನ್ ಸಿಗುತ್ತೆ. ಇಲ್ಲಿ ಹೆಡ್ರೂಮ್ನಲ್ಲಿ ಬಂದು ಸನ್ಲೈಟ್ಗೋಸ್ಕರ SS ಟ್ಯೂಬ್ಸಿಂದ ಗ್ರಿಲ್ ಮಾಡಿ ಅದರ ಮೇಲೆ ಟಫಾಂಡ್ ಗ್ಲಾಸ್ ಹಾಕಿರೋವಂಥದ್ದು. ಈ ಕಡೆ ನಮಗೆ ಓಪನ್ ಸ್ಪೇಸ್ ಸಿಗುತ್ತೆ. ಇಲ್ಲಿ ಬಂದು ನಿಮಗೆ ಜಿಮ್ ಏರಿಯಾ ಆಗು ಯೂಸ್ ಮಾಡ್ಬೋದು, ಇಲ್ಲ ಹೋಮ್ ಥಿಯೇಟರ್ ಆಗು ಕನ್ವರ್ಟ್ ಮಾಡ್ಕೋಬೋದು. ಪೂರ್ತಿ ನಿಮಗೆ UPVC ಸೈಡಿಂಗ್ ವಿಂಡೋಸ್ ಹಾಕಿರೋವಂಥದ್ದು ನೋಡ್ಬೋದು. ಇಲ್ಲಿ ಪೂರ್ತಿ ನಿಮಗೆ ಫ್ಲೋರ್ನಲ್ಲಿ ಟೈಲ್ ಹಾಕಿದ್ದಾರೆ. ಟೈಲ್ ಮತ್ತು ಗ್ರಾನೈಟ್ ಮಿಕ್ಸ್ ಮಾಡಿ ಹಾಕಿರೋವಂಥದ್ದು. ಹಾಗೆ ಸೇಮ್ ಮಾಸ್ಟರ್ ಬೆಡ್ರೂಮ್ ಸೈಜ್ನ ಒಂದು ರೂಮ್ ಸಿಗುತ್ತೆ ಇಲ್ಲಿ. ಇದು ನೀವು ರೂಮ್ ಆಗೋ ಕನ್ವರ್ಟ್ ಮಾಡ್ಕೋಬೋದು, ಇಲ್ಲ ಹೋಮ್ ಥಿಯೇಟರ್ ಬೇಕಾದರೂ ಯೂಸ್ ಮಾಡ್ಬೋದು. ಹೊರಗಡೆ ಇರೋದನ್ನ ನೀವು ಜಿಮ್ ಏರಿಯಾ ಮಾಡ್ಕೋಬೋದು. ಇಲ್ಲೂ ಸೇಮ್ ಅದೇ ಥರ ವಿಂಡೋ ಸಿಗುತ್ತೆ. ವಾಕಿನ್ ವಾರ್ಡ್ರೋಬ್ ಮಾಡಿಲ್ಲ ಇಲ್ಲಿ. ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿರೋವಂಥದ್ದು ನೋಡ್ಬೋದು. ಇಲ್ಲ ರೂಫ್ ಹೈಟ್ ಟೈಲಿಂಗ್ ಮಾಡಿದರೆ, ಹಾಗೆ ಫಾಲ್ ಸೀಲಿಂಗ್ ಮಾಡಿರೋವಂಥದ್ದು. ಇಲ್ಲಿಂದ ನಾವು ಮತ್ತೆ ಮೇಲೆ ಕಂಟಿನ್ಯೂ ಮಾಡಿದ್ರೆ ಟೆರೆಸ್ಗೆ ಹೋಗೋದಕ್ಕೆ MS ಇಂದ ಮಾಡಿರುವಂಥ ಡೋರ್ ಸಿಗುತ್ತೆ. ಇಲ್ಲಿ ನಾವು ಹೊರಗೆ ಬಂದರೆ ನಮಗೆ ಓಪನ್ ಟೆರೆಸ್ ಏರಿಯಾ ಸಿಗುವಂಥದ್ದು. ಇಲ್ಲಿ ಇದು ಹೆಡ್ರೂಮ್ನಲ್ಲಿ ಸನ್ಲೈಟ್ಗೋಸ್ಕರ ಮಾಡಿರೋವಂಥದ್ದು. ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಬರುತ್ತೆ. ಈ ಕಡೆ ಕಾರ್ನರಲ್ಲಿ ಓವರ್ ಟ್ಯಾಂಕ್ ಬರುವಂಥದ್ದು. ಪೂರ್ತಿ ಓಪನ್ ಸ್ಪೇಸ್ ಸಿಗುತ್ತೆ. ಬಟ್ಟೆ ಒಣಗಾಕೋದಕ್ಕೆ ಪ್ರೊವಿಷನ್ ಮಾಡಿದ್ದಾರೆ. ಇಲ್ಲಿ ನೀವು ಸಿಟ್ಔಟ್ ಏರಿಯಾಗೆ ಕನ್ವರ್ಟ್ ಮಾಡ್ಕೋಬೋದು. ಡ್ರೆಸ್ ವರ್ಕ್ ಮಾಡಿ ಸಿಟ್ಔಟ್ ಏರಿಯಾಗೆ ಕನ್ವರ್ಟ್ ಮಾಡ್ಕೋಬೋದು. ಈ ಬಿಲ್ಡಿಂಗ್ ಬಂದು ನಿಮಗೆ ನಾಗರಬಾವಿ BDA ಸೈಟ್ನಲ್ಲಿ ಕಟ್ಟಿರುವಂಥದ್ದು. ಸೊ 100% ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಹಾಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸಲ್ಲೂ ಲೋನ್ ಆಗುವಂಥದ್ದು. ಬಿಲ್ಡಿಂಗ್ನ ಪ್ರೈಸ್ ಹಾಗೆ ಡೀಟೇಲ್ಸ್ ಬಂದು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀವಿ, ಚೆಕ್ ಮಾಡ್ಬೋದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಓಂ ಪ್ರಾಪರ್ಟಿ.